ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಸಂಭೋಗ ಎನ್ನುವುದು ಯಾವಾಗ ಯಾರ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಗೊತ್ತಿಲ್ಲ. ಹೀಗಿರುವಾಗ ಈ ಒಂದು ಘಟನೆಯಲ್ಲಿ ಓರ್ವ ಖೈದಿ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾದಾಗ ಯಾವ ರೀತಿಯಲ್ಲಿ ಲೈಂಗಿಕತೆ ತೃಪ್ತಿ ಪಡೆದುಕೊಂಡ ಗೊತ್ತಾ? ಈ ವಿಡಿಯೋದಲ್ಲಿನ ಕಥೆ ತುಂಬಾ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಈ ಕಥೆಯಲ್ಲಿ ಒಬ್ಬ ಮಹಿಳಾ ಪೊಲೀಸ್ ತಾನು ಕರ್ತವ್ಯ ನಿರ್ವಹಿಸುತ್ತಿದ್ದ ಜೈಲಲ್ಲಿ ಅಲ್ಲಿ ಅಪರಾಧ ಕೃತ್ಯ ಎಸಗಿ ಕೈದಿಯಾಗಿದ್ದ ವ್ಯಕ್ತಿ ಹತ್ತಿರಕ್ಕೆ ಹೋಗಿ, ನೀನು ಈ ಪ್ರಪಂಚವನ್ನು ಬಿಟ್ಟು ಹೋಗೋದಕ್ಕೆ ಬಹಳ ಸಮಯ ಉಳಿದಿಲ್ಲ ಅಂತ ಹೇಳುತ್ತಾಳೆ. ಅಲ್ಲದೆ ನಿನ್ನನ್ನ ಗಲ್ಲು ಶಿಕ್ಷೆಗೆ ಹಾಕಬಿಡ್ತಾರಲ್ವಾ, ಹಾಗಾಗಿ ನಿನಗೆ ಯಾವುದಾದ್ರೂ ಕೋರಿಕೆಗಳಿದ್ದರೆ ಅದನ್ನ ನಮಗೆ ಹೇಳು, ಆದಷ್ಟು ಅದನ್ನ ನಾವು ತೀರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾಳೆ. ಮೊದಲೇ ಗಲ್ಲು ಶಿಕ್ಷೆ ಅಂದ್ರೆ ಎಂತಹ ವ್ಯಕ್ತಿ ಆಗಲಿ ಭಯಪಡ್ತಾರೆ. ಆದರೆ ಆ ಖೈದಿ ಮಾತ್ರ ಒಂದು ಚೂರು ಪೊಲೀಸ್ ಮಾತು ಕೇಳಿ ಗಾಬರಿ ಆಗಲಿಲ್ಲ, ಬೇಜಾರು ಕೂಡ ಆಗಲಿಲ್ಲ. ಬದಲಾಗಿ ಖೈದಿ ಮುಗುಳನತ್ತ ಆ ಲೇಡಿ ಪೊಲೀಸ್ ಗೆ ತನ್ನ ಕೊನೆಯ ಆಸೆ ಹೇಳುತ್ತಾನೆ. ಅದು ತಾನು ಬದುಕಿರುವಂತ ಕಾಲದಲ್ಲಿ ಒಂದು ದಿನವಾದರೂ ಯುವತಿಯೊಂದಿಗೆ ಒಂದು ರಾತ್ರಿ ಕಳಿಬೇಕು ಅನ್ನೋದು ನನ್ನ ಕೊನೆಯಾಸೆ ಅಂತ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿದಂತಹ ಮಹಿಳಾ ಪೊಲೀಸ್ ಶಾಕ್ ಆಗಿ ಹೋಗ್ತಾಳೆ. ಆಮೇಲೆ ಅವಳು ಈ ತರದ ಕೋರಿಕೆಗಳೆಲ್ಲ ನೆರವೇರಿಸೋದಕ್ಕೆ ಆಗಲ್ಲ ಅಂತ ಹೇಳ್ತಾಳೆ. ಅಲ್ಲದೆ ಯಾವ ಯುವತಿಯೂ ಕೂಡ ಈ ತರದ ಕೆಲಸವನ್ನ ಮಾಡೋದಿಲ್ಲ ಅಂತ ಅವನಿಗೆ ತಿಳಿ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ. ಆದರೂ ಸಹ ಆಗ ಖೈದಿ ಹೇಳ್ತಾನೆ, ನೀವೇ ಬಂದು ನನ್ನ ಕೊನೆಯಾಸೆ ತೀರಿಸಿ ಅಂತ ಹೇಳುತ್ತಾನೆ. ಯಾಕೆಂದರೆ ನೀವೇ ನನ್ನ ಕೊನೆ ಆಸೆ ಏನು ಅಂತ ಕೇಳಿದ್ದರಿಂದಲೇ ನಾನು ಆ ಕೋರಿಕೆಯನ್ನ ನಿಮ್ಮ ಮುಂದಿಟ್ಟೆ. ಆದರೆ ಇವಾಗ ನೀವು ಅದನ್ನ ಮಾಡೋದಕ್ಕೆ ಆಗಲ್ಲ ಅಂದ್ರೆ ಹೇಗೆ ಅಂತಾನೆ. ಅವನ ಮಾತು ಕೇಳಿ ಮಹಿಳಾ ಪೊಲೀಸ್ ಗೆ ಸ್ವಲ್ಪ ಕೋಪ ಬಂದರೂ ಕೂಡ ಸಮಾಧಾನವಾಗಿ ಹೇಳ್ತಾಳೆ, ನಾನೊಬ್ಬ ಪೊಲೀಸ್ ಅಧಿಕಾರಿ ಆಗಿ ಒಬ್ಬ ಖೈದಿಗೋಸ್ಕರ ಇನ್ನೊಬ್ಬ ಯುವತಿಯನ್ನ ಕರ್ಕೊಂಡು ಬಂದು ಬಿಡೋದು ಸರಿಯಾಗಿ ಇರುತ್ತಾ? ಇದರ ಬಗ್ಗೆ ನೀನೇ ಒಂದು ಸಾರಿ ಆಲೋಚನೆ ಮಾಡು ಅಂತಾಳೆ. ಹಾಗಿದ್ರೆ ಈ ಕಥೆಯಲ್ಲಿ ಮಹಿಳಾ ಪೊಲೀಸ್ ಆ ಖೈದಿಯ ಕೊನೆಯಾಸೆಯನ್ನ ತೀರಿಸಿದ್ಲಾ ಅಥವಾ ಈಡೇರಿಸಲು ಸಾಧ್ಯವಾಗಲಿಲ್ವಾ ಎಂಬುದನ್ನು ತಿಳಿಯಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಈ ಕಥೆಯಲ್ಲಿ ಬರುವ ಪೊಲೀಸ್ ಅಧಿಕಾರಿಯ ಹೆಸರು ವಾಸವಿ ಅಂತ. ಆಕೆ ಪೊಲೀಸ್ ಆಗಿ ಕೇವಲ 1-2 ವರ್ಷಗಳಾಗಿರುತ್ತೆ. ಆದರೆ ಆ ಚಿಕ್ಕ ಸಮಯದಲ್ಲಿ ಅವಳು ಮಾಡಿದಂಥ ಇನ್ವೆಸ್ಟಿಗೇಷನ್ಗಳಿಂದ ಹಾಗೂ ಅವಳು ಮಾಡಿದಂಥ ಸಮಾಜಮುಖಿ ಕೆಲಸಗಳಿಂದ ಆ ಭಾಗದಲ್ಲಿ ಒಳ್ಳೆಯ ಹೆಸರನ್ನ ಸಂಪಾದಿಸಿರುತ್ತಾಳೆ. ಈ ಎಲ್ಲ ಕಾರಣದಿಂದ ಆಕೆ ತಾನು ಕರ್ತವ್ಯ ನಿರ್ವಹಿಸುತ್ತಿದ್ದ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ಆಗಿ ಬಡ್ತಿ ಪಡೆದುಕೊಂಡಿರುತ್ತಾಳೆ. ಆಕೆ ಖಡಕ್ ಆಫೀಸರ್, ಯಾರೇ ತಪ್ಪು ಮಾಡಿದ್ರೂ ಕೂಡ ಅವರನ್ನ ಗುರುತಿಸಿ ಚೆನ್ನಾಗಿ ಬೆಂಡೆತಾ ಇದ್ಲು. ಹೀಗೆ ಒಂದಿನ ಆಕೆಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಊರಿನಲ್ಲಿ ಒಂದು ದುರ್ಘಟನೆ ನಡೆದಿರುತ್ತೆ. ಒಬ್ಬ ತಾಯಿಯನ್ನ ಆಕೆಯ ಮಗನೇ ಉಸಿರು ನಿಲ್ಲಿಸಿದ್ದಾನೆ. ಬೇಗ ಊರಿಗೆ ಬಂದು ಅದನ್ನ ವಿಚಾರಣೆ ಮಾಡಬೇಕು ಅಂತ ಫೋನ್ ಕಾಲ್ ಬಂದಿರುತ್ತೆ. ಹೀಗಾಗಿ ಇನ್ಸ್ಪೆಕ್ಟರ್ ವಾಸವಿ ಅದೇನು ವಿಷಯ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಊರಿಗೆ ಹೋಗ್ತಾಳೆ. ಅಲ್ಲಿ ಹೋಗಿ ನೋಡಿದ್ರೆ ಒಬ್ಬ ತಾಯಿ ನೆಲದ ಮೇಲೆ ಬಿದ್ದಿರುತ್ತಾಳೆ. ಆಕೆ ಎದುರಲ್ಲಿ ಚಿಗುರು ಮೀಸೆಯ ಯುವಕ ಅಂದ್ರೆ ಆಕೆಯ ಮಗ ಕೈಯಲ್ಲಿ ಒಂದು ಕೋಲನ್ನ ಹಿಡ್ಕೊಂಡು ಕೆಳಗೆ ಬಿದ್ದಿರುವಂತ ತಾಯಿಯನ್ನ ನೋಡ್ತಾ ಇದ್ದಾನೆ. ಆಮೇಲೆ ಲೇಡಿ ಪೊಲೀಸ್ ಅವನಿಗೆ ಕೈಯಲ್ಲಿ ಹಿಡ್ಕೊಂಡಿರುವಂತ ಕೋಲನ್ನ ಬಿಸಾಕಿ ಪೊಲೀಸರಿಗೆ ಸರೆಂಡರ್ ಆಗು ಅಂತ ಹೇಳ್ತಾಳೆ. ಆಗ ಅಧಿಕಾರಿ ಹೇಳಿದಂತೆ ಯುವಕ ತನ್ನ ಕೈಯಲ್ಲಿದ್ದಂತ ಕೋಲನ್ನ ಬಿಸಾಕಿದ್ದರಿಂದ ತಕ್ಷಣ ಅವನನ್ನ ಪೊಲೀಸರು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬಂದು ಜೈಲಲ್ಲಿ ಹಾಕ್ತಾರೆ. ಇನ್ನು ಅರೆಸ್ಟ್ ಆಗಿರುವಂತ ಯಾವುದೇ ಆರೋಪಿಯನ್ನಾದರೂ 24 ಗಂಟೆಗಳೊಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಬೇಕಾಗಿರೋದ್ರಿಂದ ಆ ಯುವಕನನ್ನ ಜೈಲಲ್ಲಿ ಇಟ್ಟಿರ್ತಾಳೆ. ಆ ಯುವಕ ಏನು ಕೂಡ ಮಾತಾಡದೆ ಶಾಂತವಾಗಿ ಇರ್ತಾನೆ. ಅದಾಗಿ ಕೆಲವೇ ಗಂಟೆಗಳ ನಂತರ ಆ ಯುವಕನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಆಗ ನ್ಯಾಯಾಧೀಶರು ಅವನ ಹೆಸರನ್ನ ಕೇಳ್ತಾರೆ. ಅದಕ್ಕೆ ಆ ಯುವಕ ತನ್ನ ಹೆಸರು ರೋಹಿತ ಅಂತ ಹೇಳ್ತಾನೆ.
ಆ ಸಮಯದಲ್ಲಿ ಅವನು ಮಾಡಿರುವಂತ ತಪ್ಪಿನ ಬಗ್ಗೆ ನ್ಯಾಯಾಧೀಶರ ಮುಂದೆ ಹೇಳೋದಕ್ಕೆ ವಕೀಲರು ಹೇಳ್ತಾರೆ, ಆದರೆ ಆ ಯುವಕ ಮಾತ್ರ ಏನೂ ಹೇಳದೆ ಶಾಂತವಾಗಿ ಇರ್ತಾನೆ. ಇದರಿಂದಾಗಿ ಹಲವಾರು ತಿಂಗಳುಗಳ ಕಾಲ ಕೋರ್ಟಲ್ಲಿ ವಿಚಾರಣೆಗಳು ನಡೆಯುತ್ತವೆ. ಆಮೇಲೆ ಫೈನಲ್ ಆಗಿ ಈ ಕೇಸ್ನ ಬಗ್ಗೆ ನೀನೇನಾದ್ರೂ ಹೇಳೋದಿದ್ರೆ ಈಗಲೇ ಹೇಳ್ಬಿಡು, ಇಲ್ಲದೆ ಹೋದ್ರೆ ನಿನಗೆ ಗಲ್ಲು ಶಿಕ್ಷೆ ಆಗುವಂತ ಸಾಧ್ಯತೆಗಳೇ ಜಾಸ್ತಿ ಅಂತ ವಕೀಲರು ಹೇಳ್ತಾರೆ. ಆದರೂ ಸಹ ರೋಹಿತ ಯಾವುದೇ ಉತ್ತರವನ್ನ ಹೇಳಲಿಲ್ಲ. ಇದಾದ ಸ್ವಲ್ಪ ಸಮಯದಲ್ಲಿ ಒಬ್ಬ ಮಧ್ಯವಯಸ್ಕ ಮಹಿಳೆ ಆ ಸ್ಟೇಷನ್ಗೆ ಬಂದು ಯಾರೋ ಕಳ್ಳರು ತಮ್ಮ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ದುಡ್ಡು ಆಭರಣಗಳೆಲ್ಲವನ್ನೂ ಕೂಡ ದೋಚಿಕೊಂಡು ಹೋಗಿದ್ದಾರೆ ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಡ್ತಾಳೆ. ಆದರೆ ಮಹಿಳೆಯ ಮಾತುಗಳನ್ನ ಕೇಳಿದಂತಹ ಲೇಡಿ ಪೊಲೀಸ್ ಆಫೀಸರ್ ವಾಸವಿ ತನ್ನ ಸಿಬ್ಬಂದಿಗಳನ್ನು ಮಹಿಳೆಯ ಮನೆಗೆ ಕಳಿಸಿ, ಕಳ್ಳತನ ಆಗಿರುವಂತಹ ಪ್ಲೇಸ್ ಅಲ್ಲಿ ಯಾವುದಾದರೂ ಸಾಕ್ಷಿಗಳು ಸಿಗ್ತವೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಅಂತ ಹೇಳುತ್ತಾಳೆ. ಇದಾದ ನಂತರ ಪೊಲೀಸರು ಕೂಡ ಮಹಿಳೆಯನ್ನ ಕರೆದುಕೊಂಡು ಸ್ಥಳ ಮಹಜರು ಮಾಡೋಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಆ ಸ್ಟೇಷನ್ನಲ್ಲಿ ಉಳಿಕೊಂಡಿದ್ದು ಕೇವಲ ಮಹಿಳಾ ಪೊಲೀಸ್ ಆಫೀಸರ್ ವಾಸವಿ ಮತ್ತು ಆ ಕೈದಿ ರೋಹಿತ ಮಾತ್ರನೇ. ಆಗ ಲೇಡಿ ಆಫೀಸರ್ ಆ ಯುವಕನ ಹತ್ತರಕ್ಕೆ ಹೋಗಿ ಹೀಗೆ ಕೇಳ್ತಾಳೆ, ನಿನಗೆ ಗಲ್ಲು ಶಿಕ್ಷೆ ಆಗಿರೋದಕ್ಕೆ ನಿನಗೆ ನೋವೇ ಆಗ್ತಾ ಇಲ್ವಾ? ನಿನ್ನ ಮುಖದಲ್ಲಿ ನಿನ್ನ ಸ್ವಂತ ತಾಯಿಯನ್ನ ಇಲ್ಲದ ಹಾಗೆ ಮಾಡಿ ಎನ್ನುವ ಒಂದು ಸಣ್ಣ ನೋವು ಕೂಡ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಈ ವಿಷಯದ ಬಗ್ಗೆ ನಾವು ಏನೇ ಕೇಳಿದ್ರೂ ನೀನು ಯಾವಾಗಲೂ ಶಾಂತವಾಗಿ ಇರ್ತೀಯ, ಹೋಗಲಿ ಅವತ್ತಿನ ದಿನ ಏನು ನಡೀತು ಅನ್ನೋದನ್ನಾದರೂ ಸರಿಯಾಗಿ ಹೇಳು ಅಂತ ಕೇಳ್ತಾಳೆ. ಆದರೆ ರೋಹಿತ ಮಾತ್ರ ಏನೂ ಕೂಡ ಉತ್ತರ ಕೊಡೋದಿಲ್ಲ. ಅಷ್ಟರಲ್ಲಿ ಅಧಿಕಾರಿಯಾಗಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಕಳ್ಳತನ ನಡೆದಿರುವ ಮನೆಗೆ ಹೋಗಿದ್ದಂತ ಪೊಲೀಸರು ಆಕೆಗೆ ಕಾಲ್ ಮಾಡಿ ಆ ಮನೆಗೆ ಬರೋದಕ್ಕೆ ಹೇಳ್ತಾರೆ. ಆಗ ತಕ್ಷಣ ವಾಸವಿ ಆ ಮನೆಗೆ ಹೋಗ್ತಾಳೆ. ಆಗ ಅವಳಿಗೆ ಗೊತ್ತಾಗಿದ್ದು ಏನು ಅಂದ್ರೆ ಆ ದೂರು ಕೊಟ್ಟಿರುವಂತ ಮಹಿಳೆಯ ಮಗನೇ ಆ ಮನೆಯಲ್ಲಿರುವಂತಹ ದುಡ್ಡು ಒಡವೆ ಎಲ್ಲವನ್ನೂ ಕೂಡ ಕಳ್ಳತನ ಮಾಡಿಕೊಂಡು ಹೊರಟು ಹೋಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಕಳ್ಳತನದ ಘಟನೆಯನ್ನ ಅಲ್ಲೇ ಸೆಟಲ್ಮೆಂಟ್ ಮಾಡಿ ವಾಸವಿ ಮತ್ತು ಪೊಲೀಸರು ಮತ್ತೆ ಸ್ಟೇಷನ್ಗೆ ಬಂದು ಬಿಡ್ತಾರೆ. ಆನಂತರ ಕೆಲವು ದಿನಗಳ ನಂತರ ವಾಸವಿಗೆ ತನ್ನ ಮೇಲಾಧಿಕಾರಿಗಳಿಂದ ಒಂದು ಲೆಟರ್ ಬಂದಿರುತ್ತೆ. ಅದರಲ್ಲಿ ಇನ್ನು ಕೇವಲ ಕೆಲವೇ ತಿಂಗಳಲ್ಲಿ ರೋಹಿತ್ಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಹಾಗಾಗಿ ಆತನಿಗೆ ಕೊನೆ ಆಸೆಗಳ ಏನಾದ್ರೂ ಇದ್ದರೆ ಅವನನ್ನ ಕೇಳಿ ನೋಡಿ ಅಂತ ಇರುತ್ತದೆ. ಅಲ್ಲದೆ ಅವುಗಳನ್ನ ತೀರಿಸುವಂತ ಪ್ರಯತ್ನವನ್ನ ಮಾಡೋಣ ಅಂತ ತಿಳಿಸಿರ್ತಾರೆ. ಹಿರಿಯ ಅಧಿಕಾರಿಗಳ ಮಾತಿನಂತೆ ಇನ್ಸ್ಪೆಕ್ಟರ್ ವಾಸವಿ ಆ ಕೈದಿಗೋಸ್ಕರ ಒಂದು ಟೀಯನ್ನ ತೆಗೆದುಕೊಂಡು ಹೋಗ್ತಾಳೆ. ಅದನ್ನ ಕೈದಿ ರೋಹಿತ್ ಕೈಗೆ ಕೊಟ್ಟು, ಇವತ್ತು ನನಗೆ ಮೇಲಧಿಕಾರಿಗಳಿಂದ ಒಂದು ಪತ್ರ ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ನಿನಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಹಾಗಾಗಿ ನಿನ್ನ ಜೀವನದ ಕೊನೆ ಆಸೆ ಏನು ಅಂತ ಹೇಳು, ಅದನ್ನ ನಾವು ತೀರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾಳೆ. ಆದರೆ ಅಧಿಕಾರಿಯ ಮಾತುಗಳನ್ನ ಕೇಳಿದಂತಹ ಕೈದಿ ಒಂದೇ ಸಮನೆ ನಗುತ್ತಾನೆ. ಅವನನ್ನು ನೋಡಿ ವಾಸವಿ, ನೀನು ಇಲ್ಲಿವರೆಗೂ ಕೂಡ ನಿನ್ನಿಂದಲೇ ನಿನ್ನ ತಾಯಿ ಸತ್ತೋಗಿಬಿಟ್ಲು ಅನ್ನುವಂತಹ ಒಂದು ಸಣ್ಣ ಗಿಲ್ಟ್ ಕೂಡ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ನಿನಗೆ ಗಲ್ಲಿಗೆ ಆಗ್ತಾರೆ ಅಂದ್ರೂ ಕೂಡ ನೀನು ಭಯಪಡ್ತಾ ಇಲ್ಲ. ಹೋಗಲಿ, ನಿನ್ನ ಕೊನೆ ಆಸೆ ಆದರೂ ಏನು ಅಂತ ಹೇಳು ಅಂತ ಕೇಳ್ತಾಳೆ. ಆಗ ಕೈದಿ ರೋಹಿತ ಹೇಳ್ತಾನೆ, ನಾನು ಬದುಕಿರುವಂತ ಈ ಜೀವಿತ ಕಾಲದಲ್ಲಿ ಒಬ್ಬ ಯುವತಿಯೊಂದಿಗೆ ಒಂದು ರಾತ್ರಿಯನ್ನ ಕಳಿಬೇಕು ಅಂತ ಇದ್ದೀನಿ. ಅದೇ ನನ್ನ ಕೊನೆಯ ಆಸೆ ಅಂತ ಹೇಳ್ತಾನೆ ಅಲ್ಪವಿರಾಮ. ಈ ಮಾತು ಕೇಳಿದ ಇನ್ಸ್ಪೆಕ್ಟರ್ ವಾಸವಿ ಶಾಕ್ ಆಗಿ ಹೋಗ್ತಾಳೆ. ಇದು ಯಾವ ತರದ ಕೊನೆಯ ಆಸೆ? ಈ ತರದ ಕೋರಿಕೆಗಳನ್ನೆಲ್ಲ ನಾವು ತೀರಿಸೋದಕ್ಕೆ ಆಗಲ್ಲ, ಬೇರೆ ಏನಾದ್ರೂ ಇದ್ರೆ ಕೇಳುವಂತಾಳೆ. ಆದರೆ ರೋಹಿತ ಮಾತ್ರ ಅದೇ ನನ್ನ ಕೊನೆ ಆಸೆ ಅಂತ ಹೇಳಿರ್ತಾನೆ. ಆಗ ಲೇಡಿ ಆಫೀಸರ್, ನಿನ್ನ ಈ ತರದ ಕೋರಿಕೆಗಳನ್ನ ತೀರಿಸೋದಕ್ಕೆ ಆಗಲ್ಲ, ಯಾಕಂದ್ರೆ ನಾನೊಬ್ಬ ಪೊಲೀಸ್ ಆಫೀಸರ್ ಆಗಿ ಒಬ್ಬ ಯುವತಿಯನ್ನ ಕೈದಿಯೊಂದಿಗೆ ನೀನು ಈ ತರ ಇರಬೇಕು ಅಂತ ಹೇಳೋದಕ್ಕೆ ಆಗಲ್ಲ. ಹಾಗಾಗಿ ನಿನ್ನ ಈ ಕೊನೆಯ ಆಸೆಯನ್ನ ಈಡೇರಿಸೋದಕ್ಕೆ ಆಗೋದಿಲ್ಲ, ಬೇರೆ ಏನಾದ್ರೂ ಕೇಳು ಅಂತಾಳೆ. ಆಗ ಕೈದಿ ರೋಹಿತ ಹೇಳ್ತಾನೆ, ನೀನು ಕೂಡ ಒಬ್ಬ ಯುವತಿನೇ ಅಲ್ವಾ? ನಿನ್ನನ್ನ ನೋಡ್ತಾ ಇದ್ರೆ ಇನ್ನೂ ಕೂಡ ನಿನಗೆ ಮದುವೆ ಆದಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ನೀನೇ ಯಾಕೆ ನನ್ನ ಈ ಆಸೆಯನ್ನು ತೀರಿಸಬಾರದು ಅಂತ ಕೇಳಿಬಿಡ್ತಾನೆ.
ಅವನ ಮಾತುಗಳನ್ನ ಕೇಳಿದಂತಹ ಲೇಡಿ ಆಫೀಸರ್ ಗಾಬರಿ ಆಗತ್ತಾಳೆ. ಅವನ ಮೇಲೆ ಕೋಪ ಉಕ್ಕೇರಿ ಬರುತ್ತೆ. ಆದರೂ ಸಹ ತನ್ನ ಕೋಪವನ್ನ ನಿಯಂತ್ರಣ ಮಾಡಿಕೊಂಡು, ನಾನೊಬ್ಬ ಆಫೀಸರ್, ನೀನೊಬ್ಬ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವಂತ ಕೈದಿ, ನಿನ್ನ ಜೊತೆಯಲ್ಲಿ ಈ ತರದ ಕೆಲಸಗಳನ್ನ ಹೇಗೆ ಮಾಡ್ತೀನಿ? ಹಾಗಾಗಿ ಇದು ಕೂಡ ಆಗೋದಿಲ್ಲ, ಬೇರೆ ಏನಾದ್ರೂ ಕೇಳು ಅಂತಾಳೆ. ಆದರೆ ಆ ಕೈದಿ ಮಾತ್ರ ಅವಳ ಮಾತುಗಳನ್ನ ಕೇಳಿಸಿಕೊಳ್ಳೋದಕ್ಕೆ ತಯಾರಿಲ್ಲ. ಆಮೇಲೆ ಕರ್ತವ್ಯ ಮುಗಿಸಿಕೊಂಡು ಮನೆಗೆ ಬಂದ ವಾಸವಿ ಆ ಕೈದಿಯ ಮಾತುಗಳ ಬಗ್ಗೆ ಯೋಚನೆ ಮಾಡುತ್ತಾಳೆ. ಯಾಕಂದ್ರೆ ಆ ಯುವಕ ಆ ಸ್ಟೇಷನ್ಗೆ ಬಂದ ದಿನದಿಂದಲೂ ಕೂಡ ವಾಸವಿಗೆ ಅವನು ಇಷ್ಟವಾಗಿರ್ತಾನೆ. ಹೀಗಾಗಿ ಆಗಾಗ ಅವನು ಇದ್ದ ಕಡೆ ಹೋಗಿ ಅವನನ್ನ ಮಾತಾಡಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆದರೆ ಈಗ ಅವನು ತನ್ನ ಕೊನೆಯ ಆಸೆಯಾಗಿ ಅವಳನ್ನೇ ಬಯಸಿರೋದ್ರಿಂದ ಅವನ ಜೊತೆ ಒಂದಾಗೋದಕ್ಕೆ ಅವಳು ರೆಡಿಯಾಗ್ತಾಳೆ. ಅಧಿಕಾರಿಗೆ ಆ ಆಲೋಚನೆ ಬಂದ ತಕ್ಷಣ ಅವತ್ತು ರಾತ್ರಿ ತನ್ನ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಸಿವಿಲ್ ಡ್ರೆಸ್ ಅಲ್ಲಿ ಆ ಕೈದಿ ಹತ್ತಿರಕ್ಕೆ ಬರ್ತಾಳೆ. ಇನ್ನು ಸೀರೆಯಲ್ಲಿ ತನ್ನನ್ನ ಮಾತಾಡಿಸೋದಕ್ಕೆ ಬಂದಂತಹ ಆ ಲೇಡಿ ಆಫೀಸರ್ ವಾಸವಿಯನ್ನು ನೋಡಿ ಕೈದಿ ರೋಹಿತ ತುಂಬಾ ಖುಷಿಯಾಗ್ತಾನೆ. ನಾನು ನನ್ನ ಕೊನೆಯಾಸೆಯಾಗಿ ನಿಮ್ಮನ್ನ ಬಯಸೋದಕ್ಕೆ ಕಾರಣ ಏನಿರಬಹುದು ಅನ್ನೋದು ನಿಮಗೂ ಕೂಡ ಗೊತ್ತು, ನನಗೂ ಕೂಡ ಗೊತ್ತು ಅಂತಾನೆ. ಆಗ ವಾಸವಿ ಹೇಳ್ತಾಳೆ, ಸರಿ, ನೀನು ಹೇಳಿದಂತೆ ನಾನು ನಿನ್ನ ಕೊನೆಯಸನ್ನ ತೀರಿಸೋದಕ್ಕೆ ರೆಡಿಯಾಗಿ ಬಂದಿದ್ದೀನಿ. ಆದರೆ ನೀನು ಮಾತ್ರ ಇವತ್ತಿಗೂ ಕೂಡ ನಿನ್ನ ತಾಯಿಯನ್ನ ಯಾಕೆ ಸಾಯಿಸಿದಿ ಅನ್ನೋದರ ಬಗ್ಗೆ ಯಾವತ್ತೂ ಹೇಳಲೇ ಇಲ್ಲ ಅಂತಾಳೆ. ಅದಕ್ಕೆ ಆ ಕೈದಿ ಹೇಳ್ತಾನೆ, ನಾನು ನಮ್ಮ ಅಮ್ಮನನ್ನ ಯಾಕೆ ಕೊಲ್ತೀನಿ? ಅದೆಲ್ಲವೂ ಕೂಡ ಸುಳ್ಳು. ಯಾಕಂದ್ರೆ ಅವತ್ತು ಒಂದು ದಿನ ನಮ್ಮ ಮನೆಗೆ ಕಳ್ಳತನ ಮಾಡೋದಕ್ಕಂತ ಒಬ್ಬ ಕಳ್ಳ ನುಗ್ಗಿ ಬಿಟ್ಟಿದ್ದ. ಆ ಟೈಮಲ್ಲಿ ನಮ್ಮ ಅಮ್ಮ ಅವನನ್ನ ಮನೆಯಿಂದ ಓಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಅವನು ನಮ್ಮ ಅಮ್ಮನಿಗೆ ಚಾಕು ಹಾಕಿಬಿಟ್ಟಿದ್ದ. ನಾನು ಒಂದು ಕೋಲನ್ನ ತೆಗೆದುಕೊಂಡು ಅಲ್ಲಿಗೆ ಬರುವಷ್ಟರಲ್ಲಿ ಅವನು ಹಣ, ಒಡವೆ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗಿದ್ದ ಅಂತ ಹೇಳ್ತಾನೆ. ಆಮೇಲೆ ನೀವು ಅಲ್ಲಿಗೆ ಬಂದ್ರಿ, ನಾನೇ ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನ ಬಂಧನ ಮಾಡಿ ಜೈಲ್ಗೆ ಹಾಕಿಬಿಟ್ರಿ ಅಂತ ಹೇಳ್ತಾನೆ. ಅವನ ಮಾತು ಕೇಳಿ ತನ್ನ ತಪ್ಪಿನ ಅರಿವಾದಂತ ಲೇಡಿ ಆಫೀಸರ್ ವಾಸವಿಗೆ ಅವನಿಗೆ ನ್ಯಾಯ ಒದಗಿಸಬೇಕು ಅಂದುಕೊಳ್ಳುತ್ತಾಳೆ. ಅವನಿಗೋಸ್ಕರ ಒಬ್ಬ ವಕೀಲನನ್ನು ನೇಮಿಸುತ್ತಾಳೆ. ಆಮೇಲೆ ಕೋರ್ಟಲ್ಲಿ ಕೇಸ್ ಮತ್ತೆ ರಿಓಪನ್ ಆಗುತ್ತೆ. ಆ ಸಮಯದಲ್ಲಿ ಲಾಯರ್ ಅವತ್ತು ಇದೆಲ್ಲವನ್ನು ಯಾಕೆ ಹೇಳಲಿಲ್ಲ, ಈಗ ಬಂದು ನಾನೇನು ಮಾಡಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಅದಕ್ಕೆ ರೋಹಿತ ಹೇಳ್ತಾನೆ, ಸರ್, ಅವತ್ತು ನಾನು ನಮ್ಮ ತಾಯಿಯ ಸಾವಿನಿಂದ ತುಂಬಾ ಶಾಕ್ ಆಗಿ ಹೋಗಿದ್ದೆ. ಆ ಟೈಮಲ್ಲಿ ನನಗೆ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇರ್ಲಿಲ್ಲ. ಈ ಕೋರ್ಟು, ಪೊಲೀಸ್ ಸ್ಟೇಷನ್ ಎಲ್ಲವೂ ಕೂಡ ನನಗೆ ಹೊಸದಾಗಿತ್ತು. ಹಾಗಾಗಿ ನಾನು ಭಯದಿಂದ ಏನೂ ಕೂಡ ಹೇಳೋದಕ್ಕೆ ಆಗಲಿಲ್ಲ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಆತ ಹೇಳ್ತಾನೆ, ಆಮೇಲೆ ನನಗೆ ಗಲ್ಲು ಶಿಕ್ಷೆ ಆಯ್ತು. ಆದರೂ ಕೂಡ ನನಗೆ ನನ್ನ ಜೀವನದ ಬಗ್ಗೆ ಜಿಗುಪ್ಸೆ ಹುಟ್ಟಬಿಟ್ಟಿತ್ತು. ಹಾಗಾಗಿ ನಾನು ಯಾವುದನ್ನೂ ಕೂಡ ಹೇಳಲಿಲ್ಲ, ಯಾವುದನ್ನೂ ಕೂಡ ಒಪ್ಪಿಕೊಳ್ಳಿಲ್ಲ ಅಂತ ಹೇಳ್ತಾನೆ. ಆದರೆ ಸರಿಯಾದ ಸಮಯದಲ್ಲಿ ಲೇಡಿ ಆಫೀಸರ್ ವಾಸವಿ ಅವನಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಫೈಟ್ ಮಾಡ್ತಾಳೆ. ಆಮೇಲೆ ಕೆಲವು ತಿಂಗಳುಗಳ ನಂತರ ರೋಹಿತ ತಾಯಿಯನ್ನ ಕೊಂದ ದರೋಡೆಕೋರ ಪೊಲೀಸರಿಗೆ ಸಿಕ್ಕಿಬೀಳ್ತಾನೆ. ನಂತರ ಅವನನ್ನ ಪೊಲೀಸರು ಜೈಲಿಗೆ ಕಳಿಸುತ್ತಾರೆ. ಅಲ್ಲದೆ ಅವನಿಗೆ ಗಲ್ಲು ಶಿಕ್ಷೆಯಾಗುತ್ತದೆ. ಆಮೇಲೆ ರೋಹಿತ ನಿರಪರಾಧಿಯಾಗಿ ಜೈಲಿಂದ ಹೊರಗಡೆ ಬರ್ತಾನೆ. ಆಮೇಲೆ ಸ್ವಲ್ಪ ದಿನ ಕಳೆಯುತ್ತವೆ. ಆಗ ಲೇಡಿ ಆಫೀಸರ್ ವಾಸವಿ ಮತ್ತು ರೋಹಿತ ಒಬ್ಬರನ್ನೊಬ್ಬರು ಪ್ರೀತಿಸತೊಡಗುತ್ತಾರೆ. ಮುಂದೆ ಮದುವೆ ಆಗ್ತಾರೆ. ಆದರೆ ರೋಹಿತಗಿಂತಲೂ ವಾಸವಿ ವಯಸ್ಸಿನಲ್ಲಿ ದೊಡ್ಡವಳು ಆಗಿದ್ದಳು. ಆದರೂ ಇವರಿಬ್ಬರು ಈಗಲೂ ಕೂಡ ಜೀವನದಲ್ಲಿ ಸಂತೋಷವಾಗಿದ್ದಾರೆ. ಸ್ನೇಹಿತರೆ, ಈ ಕಥೆ ನಡೆದಿದ್ದು ವಿದೇಶದಲ್ಲಿ. ಹಾಗಾಗಿ ನಮ್ಮ ದೇಶದ ಕಾನೂನುಗಳು ಮತ್ತು ಪೊಲೀಸ್ ಸ್ಟೇಷನ್ ನಿಯಮಗಳು ಒಂದಕ್ಕೊಂದು ತಾಳಿಯಾಗದೇ ಇರಬಹುದು. ಹೀಗಾಗಿ ಕಥೆಯನ್ನು ಮನರಂಜನೆಯಾಗಿ ಪರಿಗಣಿಸಿ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.